Now, students of 8th standard, 9th standard, 10th standard will immerse you in the drama called Karulu. ಲೋ ಮೊಮ್ಮಗ್ನೆ ಯಾವಾಗ ನೋಡಿದ್ರು ಮೊಬೈಲ್ ಗೇಮೇ ಆಡ್ತಿರ್ತೀಯಲ್ಲೋ, ಬಾರೋ ಈ ಅಜ್ಜಿ ಜೊತೆ ಆಟ ಆಡುವಂತೆ. ಹೇಗಜ್ಜಿ ತಲೆ ತಿನ್ಬೇಡ. ಮಗ ಲೆಫ್ಟ್ ಶೂಟ್ ಮಾಡು. ಊಟ ನನ್ ಮೊಮ್ಮಗ ಏನಪ್ಪ ಮಾಡಕೊಟ್ಟವನೆ? ಲೋ ಮೊಮ್ಮಗ್ನೆ, ನನ್ನ ಹತ್ರ ಒಂದೊಳ್ಳೆ ರಾಜನ್ ಕಥೆ ಇದೆ, ಅದನ್ನಾದ್ರೂ ಹೇಳ್ತೀನಿ ಬಾರೋ. ನಿನ್ ಕತೆ ಗೀತಲ್ಲಿ ಯಾವೇನ್ ಕೇಳ್ತಾರೆ? ಹೋಗಜ್ಜಿ. ನಿನಗ್ ನಾನ್ ಬೇಕೋ ಇಲ್ಲ ಮೊಬೈಲ್ ಬೇಕೋ? ನಂಗೆ ಮೊಬೈಲೇ ಬೇಕು. ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಇವತ್ತು ನಾನು ರೋಟರಿ ಬೃಂದಾವನ್ ಸ್ಕೂಲ್ ಆನ್ಯುವಲ್ ಡೇಗೆ ಹೋಗ್ತಿದ್ದೀನಿ. ನೋಡಿ ಫ್ರೆಂಡ್ಸ್, ನಾನು ಹೇಗೆ ರೆಡಿ ಆಗಿದ್ದೀನಿ ಅಂತ. ನೋಡಿ ಫ್ರೆಂಡ್ಸ್, ನಾನು ಹೊಸ ಸ್ಲಿಪ್ಪರ್, ಜಸ್ಟ್ 99 rupees ಅಷ್ಟೇ. ಓಡ ಮಗ ಓಡು. ಬಾಂಬ ಪಾಪ. ಲೆಫ್ಟ್ ಶೂಟ್. ಬಾಂಬ್ ಬ್ಲಾಸ್ಟ್ ಆಗ್ಲಿಲ್ಲ ಮಗ. ಮೊಬೈಲ್ ಗೇಮ್ ಮಾಡಿ ನನ್ನನ್ನು ಎದುರಿಸ್ತೇನೋ? ಏಯ್, ಎಷ್ಟೋ ಮೊಬೈಲ್ ಯೂಸ್ ಮಾಡ್ತೀಯಾ? ಹೀಗೆ ಮೊಬೈಲ್ ಯೂಸ್ ಮಾಡ್ತಿದ್ರೆ ಹಾಳಾಗಿ ಹೋಗ್ತೀಯ ಕಣೋ. ನೀವೇ ಹೇಳಿ, ಜಾಸ್ತಿ ಮೊಬೈಲ್ ಯೂಸ್ ಮಾಡೋರು ಯಾರು ಉದ್ಧಾರ ಆಗಿದ್ದಾರಾ? ಅಯ್ಯೋ, ನಾನು ಲೈವ್ ಅಲ್ಲಿ ಇದ್ದೆ ಅಲ್ವಾ? ಸಾರಿ ಫ್ರೆಂಡ್ಸ್, ಸ್ವಲ್ಪ ಲೇಟ್ ಆಗೋಯ್ತು. ನೋಡಿ ಫ್ರೆಂಡ್ಸ್, ಇವನು ನನ್ನ ಮಗ ಮುನ್ನ ಅಂತ. ಹಾಯ್ ಮಾಡೋ. ಹಾಯ್. ಬಾಯ್ ಮಾಡೋ. ಬಾಯ್. ಸರಿ ಫ್ರೆಂಡ್ಸ್, ನಾನು ನಿಮ್ಗೆ ಸಂಜೆ ಸಿಗ್ತೀನಿ. ಬಾಯ್. ಈಗೇನ್ ಮೊಬೈಲ್ ಕೊಡ್ತೀಯ ಇಲ್ವಾ ನೀನು? ಕೊಡಲ್ಲ ಫ್ರೆಂಡ್ಸ್. ಕೊಡೋ. ಮಾಡ್ತೀನಿ ತಾಳ್ ನಿಂಗೆ. ರೀ, ಹಾ ಪಾರ್ಟಿನಾ ಮಾಡೋಣ ಬಿಡು. ಗೋವಾಗ್ ತಾನೆ ಹೋಗೋಣ ಬಿಡು. ಹಾ, ಒಂದ್ 10 ನಿಮಿಷ ಮಗ ಮಾಡ್ತೀನಿ. ಏನೇ ನಿಮ್ ಮಗ ಎಷ್ಟು ಫೋನ್ ಯೂಸ್ ಮಾಡ್ತಿದ್ದಾನೆ ಸ್ವಲ್ಪ ನೋಡಿ. ಲೋ ಮಗನೆ, ಅಷ್ಟೊಂದು ಫೋನ್ ಯೂಸ್ ಮಾಡ್ತಾನೇನೋ, ಕಣ್ಣಾಳಾಗುತ್ತೆ ಇಡೋ. ಮೊಬೈಲ್ ನೋಡ್ರೆ ಕಣ್ಣಾಳಾಗುತ್ತೆ ಅನ್ನೋದಾದ್ರೆ ನನ್ಗಿನ್ ಮೊದ್ಲಾಗ ನಿಮ್ ಕಣ್ಣೆ ಹಾಳಾಗ್ಬೇಕಿತ್ತು. ಸರಿ ಅಲ್ವಾಜಿ? ಹೂ ಮೊಮ್ಮಗ್ನೆ. ಅಯ್ಯೋ 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 ಅಯ್ಯೋ, ನನ್ ಮನೆ ಹಾಳಾಗೋಯ್ತು, ನನ್ ಸಂಸಾರ ಎಕ್ಕುಟ್ಟೋಯ್ತು. ನೋಡ್ರಿ, ಆ ಮುದ್ಕಿ ಜೊತೆ ಸೇರಿ ಸೇರಿ ನಮ್ಮ ಮಗ ನಮ್ಗೆ ಕೌಂಟ್ರು ಕೊಡ್ತಾವನೆ, ನಮ್ಮನ್ನೇ ಆಡ್ಕತ್ತವನೆ, ನಮ್ಗೆ ಬೈತಾವನೆ. ಇದ್ರಲ್ಲಿ ನಮ್ಮ ಅಮ್ಮನ ಯಾಕೆ ಮಧ್ಯದಲ್ಲಿ ಎಳಿತಿದ್ಯಾ? ಅವಳೆ ಆ ಮುದ್ಕಿನೇ ಎಲ್ಲ ಹೇಳ್ಕೊಟ್ಟಿರೋದು. ಇದನ್ನೆಲ್ಲ ಯಾರು ಹೇಳ್ಕೊಟ್ಟಿದ್ ನಿಂಗೆ? ಅಜ್ಜಿನೇ ಹೇಳ್ಕೊಟ್ಟಿದ್ದು. ನಾನ್ ಯಾವಾಗ್ಲೂ ಹೇಳ್ಕೊಟ್ಟೆ, ನೀನೇ ತಾನೇ ಹೇಳಿದ್ದು. ಅಯ್ಯೋ ಅಯ್ಯೋ ಅಯ್ಯೋ, ನೋಡುದ್ರಾ ಚಿಂದಂತ ನನ್ ಮಗನ ಮೇಲೆ ಗೂಬೆ ಕೂರಿಸ್ತಾಳ ಹಾಳಾದ್ ಮುದ್ಕಿ. ನನ್ ಸಂಸಾರ ಹಾಳ್ ಮಾಡ್ಬೇಕು ಅಂತಾನೆ ಅವಳೆ. ನಾನಂತೂ ಈ ಮನೇಲಿ ಇರಲ್ಲ, ನಾನು ಈಗ್ಲೇ ಹೋಗ್ತೀನಿ. ಲೇ ನಿಂತ್ಕೊಳ್ಳೆ. ಲೇ, ಯಾಕಮ್ಮ ಈಗ ಮಾಡ್ತೀರಾ? ನಾನು ಹೇಳ್ಕೊಟ್ಟಿಲ್ಲ ಕಣಪ್ಪ. ಲೋ ಮೊಮ್ಮಗ್ನೆ, ನಿಜ ಹೇಳೋ. ಅಜ್ಜಿ, ಈ ಪಬ್ಜಿ ಮೇಲೆ ಆಡೋಣ ನೀನೇ ಹೇಳ್ಕೊಟ್ಟಿದ್ದು. ಸುಳ್ಳು ಹೇಳ್ಬೇಡ ಕಣೋ. ಮಾಡೋದೆಲ್ಲ ಮಾಡ್ಬಿಟ್ಟು ಯಾಕೆ ಹಿಂಗ ಆಡ್ತಾ ಇದ್ಯಾ? ಸುಮ್ಮನೆ ಕುತ್ಕೋ. ಅಯ್ಯೋ 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 ಅಯ್ಯೋ, ಥೂ, ಗಬ್ಬು ಅಂದ್ರೆ ಗಬ್ಬು. ಯಾಕೆ, ಏನಾಯ್ತೆ? ಆ ಮುದ್ಕಿಗೆ ಮೊದ್ಲೇ ಶುಗರು. 50 ಸಲ ಬಾತ್ರೂಮ್ಗೆ ಹೋಗ್ತಾಳೆ, ಸರಿಯಾಗಿ ನೀರ್ ಕೂಡ ಹಾಕಲ್ಲ. ವಾಸನೆ ಅಂದ್ರೆ ವಾಸನೆ. ಬಿಡೆ ಪಾಪ, ವಯಸ್ಸಾಗಿದೆ. ಈ ವಾಸನೆ ತಡ್ಕೊಂಡು ನಾನ್ ಈ ಮನೇಲಿ ಇರಲ್ಲ. ನಾನು ಈಗ್ಲೇ ನಮ್ಮ ಅಪ್ಪನ ಅಪಾರ್ಟ್ಮೆಂಟ್ಗೆ ಹೋಗ್ತೀನಿ. ನಾನ್ ಬೇಕು ಅಂತಂದ್ರೆ ಬೇರೆ ಮನೆ ಮಾಡಿ ಕಾಲ್ ಮಾಡಿ, ಇಲ್ಲ ಈ ವಾಸನೆ ಕುಡ್ಕೊಂಡು ಇಲ್ಲೇ ಸಾಯ್ರಿ. ಲೇ ಬಾರೋ ಮಗ್ನೆ. ಮಮ್ಮಿ ನಡಿಯಕ್ಕಾಗಲ್ಲ, ಕೂಸು ಬರಿ ಎತ್ತು ಮಮ್ಮಿ. ಕೂಸುಮರಿ ಅಂತ ಕೂಸುಮ್ರಿ ಬರ. ಲೇ ಬಾಯ್ ಡ್ಯಾಡಿ. ಲೇ ನಿಂತ್ಕೊಳ್ಳೆ. ಅಮ್ಮ, ನಿಮ್ಮ ಹತ್ರ ಸ್ವಲ್ಪ ಮಾತಾಡ್ಬೇಕಿತ್ತು. ಏನಪ್ಪ? ನಾನ್ ಬೇರೆ ಕಡೆ ಮನೆ ಮಾಡಿ ಸೆಟಲ್ ಆಗ್ಬೇಕು ಅಂತ ಅನ್ಕೊಂಡಿದ್ದೀನಿ. ಬೇರೆ ಮನೆನಾ? ಇಲ್ಲೇ ಇರೋ ಮಗ್ನೆ, ನಿಮ್ಮಪ್ಪ ಕಟ್ಸಿದ ಮನೆ ಕಣೋ ಇದು. ನಿನ್ನ ಕೈ ಮುಗಿದ್ ಕೇಳ್ಕೊತೀನಿ ಕಣೋ. ನೀನ್ ಹಾಲೋಗ್ ಬಿದ್ಬಿಡ್ತೀನಿ ಕಣೋ. ಅಮ್ಮ, ನಾನ್ ಇಲ್ಲಿರ್ಬೇಕು ಅಂದ್ರೆ ನೀನು ಇಲ್ಲಿರ್ಬಾರ್ದು. ನಾನಿರ್ಬಾರ್ದಾ? ಲೋ ಮಗನೆ, ನನ್ ಮನೇಲಿ ನಾನಿರ್ಬಾರ್ದಾ? ನಾನು ಹೋಗ್ಬೇಕಾ? ಲೋ ಮಗನೆ, ನಾನು ಎಲ್ಲಿಗಪ್ಪ ಹೋಗ್ಲಿ? ಎಲ್ಲಿಗೋಗ್ಲೋ? ನೋಡಿ, ನಾನೊಂದೊಳ್ಳೆ ಕಡೆ ವೃದ್ಧಾಶ್ರಮ ನೋಡಿದ್ದೀನಿ. ಅಲ್ಲಿ ನಿಮ್ನ ಚೆನ್ನಾಗಿ ನೋಡ್ಕೋತಾರೆ. ಏನು ಯೋಚನೆ ಮಾಡಬೇಡಿ. ನಾನು ಇಲ್ಲಿರ್ಬೇಕು ಅಂದ್ರೆ ನೀವು ವೃದ್ಧಾಶ್ರಮಕ್ಕೆ ಹೋಗ್ಬೇಕು.
ಸರಿ ಕಣಪ್ಪ, ಮಕ್ಕಳು ಖುಷಿ ಮುಂದೆ ದೊಡ್ಡದು ಯಾವುದು ಇಲ್ಲ. ನಡಿ ಹೋಗೋಣ. ಸೂರ್ಯ ಬರುತ್ತಾನೋ ಸಲೀಲಾಲಿಯ ತಾಯಿ ಹೇಳೆಯ ಎಂದುದರೆಗೆ ಆ ಚಂದ್ರ ಬರುತ್ತಾನೋ ನೀ ಕೇಳದೇನು ಕೇಳಯ್ಯ ನೀನು ನೀ ಕೇಳದೇನು ಕೇಳಯ್ಯ ನೀನು ಕಾಯಿದೆ ಕೂಗನು ಕಾಯಿದೆ ಕೂಗನು ಕೇಳುವನು ವರವನ್ನು ಕೊಡೆ ತಾಯಿ ಜನ್ಮವನು ಕೊಡೆ ತನಕ ಮರೆಯಲ್ಲ ಜೋಗಿ ತನಕ ಮರೆಯಲ್ಲ ಜೋಗಿ ಕಡೆ ತನಕ ಮರೆಯಲ್ಲ ಜೋಗಿ. ಮಗನೆ, ಇನ್ನೊಂದ್ಸಲಿ ಯೋಚನೆ ಮಾಡಪ್ಪ. ಅಮ್ಮ, ನಾನು ಯೋಚನೆ ಮಾಡ್ಬಿಟ್ಟೇನೆ ಮನೆಯಲ್ಲಿ ಕರ್ಕೊಂಡು ಬಂದಿರೋದು. 3 ವರ್ಷಕ್ಕಾಗ ಫೀಸ್ನ ಆಲ್ರೆಡಿ ಕಟ್ಟಿದ್ದೀನಿ. ನಿಮ್ಗೇನಾದ್ರೂ ತೊಂದರೆ ಆದ್ರೆ ನನ್ಗೊಂದು ಕಾಲ್ ಮಾಡಿ ಸಾಕು. ಬರ್ತೀನಿ ಅಮ್ಮ. ನನ್ನ ಮಗ ನನ್ ಬಿಟ್ಟು ಹೋಗ್ಬಿಟ್ಟ. ನನ್ನ ಮಗ ನನ್ ಬಿಟ್ಟು ಹೋಗ್ಬಿಟ್ಟ. ಅಳ್ಬೇಡಿ, ಸುಮ್ಮನೆ ಇರಿ. ನೀವು? ನಾನು ಜೋಸೆಫ್. ನಾನು ರಾಧಾ. ನಾನು ವಿದ್ಯಾ. ಈ ಆಶ್ರಮದ ಸೀನಿಯರ್ ಮೋಸ್ಟ್ ಕ್ಯಾಂಡಿಡೇಟ್ ನಾವು. ಹಾ, ಈ ಆಶ್ರಮದಲ್ಲಿರೋ ಎಲ್ಲರ ಬಗ್ಗೆನೂ ನಮಗೊತ್ತು. 1 ನಿಮಿಷ, ಎಲ್ರು ನಿಮ್ಗೆ ಪರಿಚಯ ಮಾಡಿಸ್ತೀನಿ. ಫ್ರೆಂಡ್ಸ್, ಎಲ್ರು ಬನ್ನಿ. ಆಶ್ರಮಕ್ಕೆ ಹೊಸ ಕ್ಯಾಂಡಿಡೇಟ್ ಬಂದಿದ್ದಾರೆ. ಬನ್ನಿ. ಫ್ರೆಂಡ್ಸ್, ನಿಮ್ಮ ಪರಿಚಯ ಮಾಡ್ಕೊಳ್ಳಿ. ನನ್ನ ಹೆಸರು ರಂಗಪ್ಪ ಅಂತ. ನಾನು ಭಾಸ್ಕರ್. ನಾನು ರಮೇಶ್. ನಾನು ಸಾಕಮ್ಮ. ನಾನು ಸಾವಿತ್ರಿ. ಇನ್ನೂ ತುಂಬಾ ಜನ ಇದ್ದಾರೆ. ಫ್ರೆಂಡ್ಸ್, ಹೀಗ್ ತಾನೇ ನಮ್ಮ ಹೊಸ ಫ್ರೆಂಡ್ ಬಂದಿದ್ದಾರೆ. ಅವ್ರಿಗೆ ಖುಷಿ ಪಡಿಸೋಕೆ ಹಾಗೆ ಇಲ್ಲಿರೋ ಎಲ್ಲ ಯೂತ್ಗಳಿಗೋಸ್ಕರ ನಾವು ಒಂದು ಹಾಡು ಕಲ್ತಿದ್ವಲ್ಲ, ಅದನ್ನ ಹಾಡೋಣ ಬನ್ನಿ. ಸರಿ ಸರಿ. ಅರಳುವ ಹೂವುಗಳೇ ಆಡಿಸಿರಿ, ಬಾಳೊಂದು ಹೋರಾಟ ಮರೆಯದಿರಿ, ಬೆಳಗಿನ ಕಿರಣಗಳೇ ಬಣ್ಣಿಸಿರಿ, ಇರುವೆಂದೇ ಬೆಳಗೊಂಡು ತೋರಿಸಿರಿ, ನಾಳೆಯ ನಂಬಿಕೆಯಲ್ಲಿ ನಮ್ಮ ಬಾಳಲಿ, ಗೆಲ್ಲುವ ಭರವಸೆಯಂತೆ ಬೆಳಕಾಗಲಿ, ಮನವೇ ಓ ಮನವೇ ನೀ ಅಳುಕದಿರು, ಮಳೆಯೋ ಬಲಸಿರಿಯೋ ನೀ ನಡೆಯುತ್ತಿರು, ಅರಳುವ ಹೂವುಗಳೇ ಆಲಿಸಿರಿ, ಬಾಳೊಂದು ಹೋರಾಟ ಮರೆಯದಿರಿ. ಸರಿ ಫ್ರೆಂಡ್ಸ್, ನಿಮ್ ಕೆಲಸ ನೋಡಿ. ಬೈ ದ ವೇ, ನಿಮ್ಮ ಹೆಸರು? ನನ್ನ ಹೆಸರು ರಾಮಕ್ಕ ಅಂತ.
ಪಾಪ ನನ್ ಮಗನ್ಗೆ ತುಂಬಾ ಕೆಲ್ಸ ಇರ್ಬೇಕು, ಬಿಸಿ ಇದ್ದಾನೆ, ಫೋನೇ ಎತ್ತುತ್ತಿಲ್ಲ. ಬಿಸಿ ಇರೋದ್ಕೆ ಅಲ್ವಾ ನಿಮ್ನ ಇಲ್ಲಿಗೆ ಸೇರಿರೋದು. ಸಾಕ್ ಸುಮ್ನಿರಿ. ನೋಡಿರೋದಕ್ಕ ನೀವು ನನ್ ಮಗನ್ ಬಗ್ಗೆ ಹಾಗೆಲ್ಲ ಮಾತಾಡ್ಬೇಡಿ. ಅವನ್ಗೆ ಈ ಅಮ್ಮ ಅಂದ್ರೆ ತುಂಬಾ ಇಷ್ಟ. ಚಿಕ್ಕವನಿದ್ದಾಗ ನನ್ ಬಿಟ್ಟು ಎಲ್ಲೂ ಹೋಗ್ತಿರ್ಲಿಲ್ಲ ಅವನು. ನಾನೆಲ್ಲಾದ್ರೂ ಹೋಗ್ಬಿಟ್ರೆ ಅಮ್ಮ ಅಮ್ಮ ಅಂತ ಕೂಕೊಂಡು ಅಳ್ತಿರೋನು. ನೋಡ್ತಾ ಇರಿ, ನನ್ನ ಕರ್ಕೊಂಡು ಹೋಗೇ ಹೋಗ್ತಾನೆ. ನನ್ನ ಕರ್ಕೊಂಡು ಹೋಗ್ತಾನೆ ನನ್ ಮಗ. ನನ್ನ ಕರ್ಕೊಂಡು ಹೋಗ್ತಾನೆ ಅವನು. ಅವರ ಹೆಸರು ಶಾರದಮ್ಮ. ಮಗನ್ ಕಾಲ್ಗೋಸ್ಕರ ತುಂಬಾ ದಿನಗಳಿಂದ ಕಾಯ್ತಾ ಇದ್ದಾರೆ. ಆದ್ರೆ ಏನ್ ಮಾಡೋದು, ಮಗ ಫೋನೇ ಎತ್ತಲ್ಲ. ಸರಿ, ನೀವ್ಯಾಕೆ ಇಲ್ಲಿಗೆ ಬಂದ್ರಿ? ಎಲ್ಲ ನನ್ ಹಣೆ ಬರಹ. ಶಿಕ್ಷಕಿಯಾಗಿ ಸಮಾಜದ ಎಲ್ರಿಗೂ ಬುದ್ಧಿ ಹೇಳಿ ತಿದ್ದಿದ್ದೀಡಿದ್ ನನ್ಗೆ ನನ್ ಮಗ ಬುದ್ಧಿ ಹೇಳಿ ಮಕ್ಕಳ ಸ್ಕೂಲಿಗೆ ಸೇರ್ಸ ಹಾಗೆ ನನ್ನನ್ನ ಇಲ್ಲಿಗೆ ಸೇರ್ಸಿದ್ದಾನೆ. ರಾಮಕ್ಕ ಅವರೇ, ನೊಂದ್ಕೋಬೇಡಿ, ಗೊತ್ತಿಲ್ಲ. ಸಮಾಧಾನ ಮಾಡ್ಕೊಳ್ಳಿ. ನಿಮ್ ಕಷ್ಟ ನಮ್ಗೂ ಅರ್ಥ ಆಗುತ್ತೆ. ಒಂದ್ ಬೇಜಾರು ವಿಷಯ ಅಂದ್ರೆ ಈ ವೃದ್ಧಾಶ್ರಮಕ್ಕೆ ಸೇರೋ 90% ಜನ ಬಡ ಕುಟುಂಬದಿಂದ ಬಂದವರಲ್ಲ, ಎಲ್ಲ ದುಡ್ಡಿರೋರೆ. ನಾನೊಬ್ಳು ಶಿಕ್ಷಕಿಯಾಗಿ ನಿಮ್ಮೆಲ್ರಿಗೂ ಒಂದ್ ಮಾತು ಹೇಳ್ತೀನಿ. ಮಕ್ಕಳಿಗಾಗಿ ಆಸ್ತಿ ಮಾಡಬಾರ್ದು, ಮಕ್ಕಳನ್ನೇ ದೇಶದ ಆಸ್ತಿ ಮಾಡ್ಬೇಕು. ಹೌದು, ಮಕ್ಕಳನ್ನೇ ದೇಶದ ಆಸ್ತಿ ಮಾಡ್ಬೇಕು. ಹಲೋ, ಏನಮ್ಮ? ಹಲೋ ಎಷ್ಟ್ ಸಲ ಕಾಲ್ ಕಟ್ ಮಾಡಿದ್ರು ಪದೇ ಪದೇ ಮಾಡ್ತೀಯಲ್ಲ? ನಾನು ಪಾರ್ಟಿಲಿ ಇದ್ದೀನಿ, ಸುಮ್ನೆ ಹಿಂಸೆ ಕೊಡ್ಬೇಡ. ಅಲ್ಲ ಕಣೋ, ಇನ್ನೊಂದ್ಸತಿ ನೋಡ್ಬೇಕು ಕಣೋ, ಬಾರೋ. ಇಡಮ್ಮ ಫೋನು. ಹಲೋ ಹಲೋ ಮಗನೇ, ಮಾತಾಡು. ಹಲೋ ಹಲೋ. ಶಾರದಮ್ಮನ್ ನೋಡಿದ್ರೆ ಕಡ್ಲು ಕಿತ್ತು ಬರುತ್ತೆ. ಯಾವಾಗ್ಲೂ ಮಗ ಮಗ ಅಂತ ಕನ್ವರ್ಸ್ತಾ ಇರ್ತಾಳೆ. ಜೋಸಫಣ್ಣ, ಶಾರದಮ್ಮಂಗೆ ಎದೆನೋ ಜಾಸ್ತಿ ಆಗಿದೆ, ಬೇಗ ಆಂಬ್ಯುಲೆನ್ಸ್ ಫೋನ್ ಮಾಡಿ. ನನ್ ಮಗ ನನ್ ಮಗ ನನ್ನ ಮಗ ನೋಡ್ಬೇಕು. ನನ್ ಮಗ ನೋಡ್ಬೇಕು. ನನ್ ಮಗ ನೋಡ್ಬೇಕು. ನನ್ ಮಗ ಅಳೋದು ನಿಲ್ಸಿ, ನಾನು ಅವ್ರ ಮಗನಿಗೆ ಕಾಲ್ ಮಾಡ್ತೀನಿ. ಬೇಗ ಮಾಡಿ. ಸೃಷ್ಟಿಸೋ ಜೀವ ಒಂದೇನೇ ತಾಯಿ, ಬ್ರಹ್ಮ ವಿಷ್ಣು ಶಿವ ಎದೆ ಏನಮ್ಮ ಮತ್ತೆ ನಿಂದು? ನಾವು ನಿಮ್ ತಾಯಿ ಅಲ್ಲ ಕಣಪ್ಪ, ನಿಮ್ ತಾಯಿ ಇದ್ದ ವೃದ್ಧಾಶ್ರಮದವರು. ಓ, ಅವಳು ಫೋನ್ ಎತ್ತುತ್ತಿಲ್ಲ ಅಂತ ನಿಮ್ ಕೈಯಲ್ಲಿ ಮಾಡ್ಸಿದಾಳ ಅವಳು? ಏನ್ ಹೇಳಿ? ನಿಮ್ ತಾಯಿ ಎದೆ ನೋವು ಜಾಸ್ತಿಯಾಗಿ ಸತ್ತೋದ್ರು ಕಣಪ್ಪ, ದಯವಿಟ್ಟು ಬೇಗ ಬಾರಪ್ಪ. ಓ ಹೌದಾ ಸರ್,
ಸಾರಿ, ನಾನು ಪಾರ್ಟಿಲಿದ್ದೀನಿ. ಅರ್ಧಕ್ಕೆ ಎದ್ದು ಬಂದ್ರೆ ಅದು ಪಾರ್ಟಿ ಮ್ಯಾನರ್ಸ್ ಅಲ್ಲ. ಒಂದ್ ಕೆಲಸ ಮಾಡಿ, ನೀವೇ ದಫನ್ ಮಾಡ್ಬಿಡಿ. ಏನ್ ಖರ್ಚಾಗುತ್ತೋ ಅದನ್ನ ವಾಟ್ಸಪ್ ಮಾಡಿ, ನಾನು ಗೂಗಲ್ ಪೇ ಮಾಡ್ತೀನಿ. ಸುಮ್ನೆ ಇಡಿ ಸರ್ ಫೋನು. ಜೋಸಫ್ ಅಣ್ಣ ಅವ್ರ ಮಗ ಎಷ್ಟೊತ್ತಿಗೆ ಬರ್ತಾನಂತೆ? ಪಾಪ, ಅವ್ರ ಮಗ ಯಾವುದೋ ಪಾರ್ಟಿಲಿ ಕುಳಿತಿದ್ದಾನಂತೆ. ಮಧ್ಯದಲ್ಲೇ ಎದ್ ಬಂದ್ರೆ ಅದು ಆ ಪಾರ್ಟಿ ಮ್ಯಾನರ್ಸ್ ಅಲ್ವಂತೆ. ಅದಕ್ಕೆ ಹೇಳ್ದ, ನೀವೇ ದಫನ್ ಮಾಡ್ಬಿಡಿ, ಅದೆಷ್ಟು ಖರ್ಚಾಗುತ್ತೋ ಅಷ್ಟನ್ನ ಗೂಗಲ್ ಪೇ ಮಾಡ್ತೀನಿ ಅಂತ. ಇಲ್ಲಿರೋ ಎಲ್ರಿಗೂ ನಂದೊಂದು ಮಾತು. ಒಂದು ಸರಿ ನಿಮ್ಮ ಬಾಲ್ಯನ ನೆನಪು ಮಾಡ್ಕೊಳ್ಳಿ. ನೀವು ಚಿಕ್ಕವರಿದ್ದಾಗ ನೀವಾಡೋ ಮೊದಲನೇ ನುಡಿಗಾಗಿ ನಿಮ್ಮ ತಂದೆ ತಾಯಿ ಕಾತರದಿಂದ ಕಾಯ್ತಾ ಇದ್ರು. ನೀವು ಪುಟ್ಟ ಹೆಜ್ಜೆ ಇಟ್ಟು ನಡಿಬೇಕು ಅಂದಾಗ ನಿಮ್ಮ ತಂದೆ ತಾಯಿ ತೋಳ್ಗಳು ನಿಮ್ಮನ್ನ ಬೀಳ್ದಂತೆ ರಕ್ಷಣೆ ಮಾಡ್ತಿದ್ವು. ಆದ್ರೆ ನಿಮ್ಮ ತಂದೆ ತಾಯಿಗೆ ವಯಸ್ಸಾದಂತೆ, ಶಕ್ತಿ ಕುಂದಿದಂತೆ, ಅವರು ಒಂದು ಹೆಜ್ಜೆ ಇರೋಕ್ಕೂ ಕಷ್ಟ ಪಡ್ಬೇಕಾದ್ರೆ ಅವರಿಗೆ ಬೇಕಿರೋದು ನಿಮ್ಮ ಹಣ ಅಲ್ಲ, ವೃದ್ಧಾಶ್ರಮನೂ ಅಲ್ಲ. ಅವರಿಗೆ ಬೇಕಿರೋದು ನಿಮ್ಮ ಪ್ರೀತಿ, ನಿಮ್ಮ ಸಮಯ. ಒಂದು ತಿಳ್ಕೊಳ್ಳಿ, ನಮ್ಮ ತಂದೆ ತಾಯಿ ಕಣ್ಣಿಗೆ ಕಾಣೋ ದೇವರುಗಳು. ಅವರನ್ನ ಪ್ರೀತಿಸಿ, ಪೂಜಿಸಿ, ಜೋಪಾನವಾಗಿ ನೋಡ್ಕೊಳ್ಳಿ. ಎಲ್ರಿಗೂ ನಮಸ್ಕಾರ. ನಮ್ಮೆಲ್ಲ ಕಷ್ಟ ಸುಖಗಳಲ್ಲಿ ಜೊತೆಗೆ ನಿಂತು ಧೈರ್ಯ ತುಂಬೋ ಎಲ್ಲ ತಂದೆ ತಾಯಿಗಳಿಗೆ ಎಲ್ರು ಎದ್ದು ನಿಂತು ಜೋರಾಗಿ ಚಪ್ಪಾಳೆ ತಟ್ಟಬೇಕಾಗಿ ವಿನಂತಿ. ಒಳಿತು ಮಾಡು ಮನುಸ, ನೀರುವುದು 100 ದಿವಸ. ಒಳಿತು ಮಾಡು ಮನುಸ, ನೀರುವುದು 100 ದಿವಸ. ಉಸಿರು ನಿಂತ ಮ್ಯಾಗೆ ನಿನ್ನ ಹೆಸರು ಹೇಳುತ್ತಾರ. ಉಸಿರು ನಿಂತ ಮ್ಯಾಗೆ ನಿನ್ನ ಹೆಸರು ಹೇಳುತ್ತಾರ. ಅನ್ನುತ್ತಾರ, ಮಣ್ಣಾಗ ಹೂಡುತ್ತಾರ. ನಿಖಿಲ್, ರಂಗಪ್ಪ, ತನುಶ್ರೀ, ರಾಧಕ್ಕ, ಗುಣಶ್ರೀ, ಶಾರದಮ್ಮ, ಪಾವನಿ, ರಾಮಕ್ಕ, ಮಧುಸೂದನ್, ಜೋಸೆಫ್, ನಿಶ್ಚಿತ, ಗಂಡ, ಆರ್ಯ, ಮಗು. ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ಈಗ ಹೊಟ್ಟೆ ಹಸಿತಾ ಇದೆ. ಜೊತೆಗೆ ಎಮೋಷನ್ಸ್ ಆರ್ ಹೈ. ಯಾಕೆ ಅಂತಂದರೆ ನಾವು ಇಲ್ಲಿ ಭಾಳ ಪೋಷಕರಿದ್ದೀರಾ, ಮಕ್ಕಳಿದ್ದಾರೆ. ಇವತ್ತಿನ ನಾಟಕ ನೋಡಿದಾಗ ಹಲವಾರು ಜ್ಞಾಪಕಗಳು ಬರುತ್ತೆ. ಚೆನ್ನಾಗಿ ಮಾಡಿದ್ದಾರೆ ಮಕ್ಕಳು. ಅವರು ಮೆಂಟರ್ ಹೇಳ್ದಂಗೆ ಟ್ಯಾಲೆಂಟ್ಸ್ ತುಂಬ ಚೆನ್ನಾಗಿದೆ ನಮ್ಮ ಸ್ಕೂಲಲ್ಲಿ ಅಂತ ಹೇಳ್ಕೊಳ್ಳೋಕ್ಕೆ ನನಗೆ ಭಾಳ ಹೆಮ್ಮೆ ಆಗುತ್ತೆ. ಈ ಸಂದರ್ಭದಲ್ಲಿ ನನ್ನ ರೋಟ್ರಿ ಬೃಂದಾವನ ಕ್ಲಬ್ಗೆ ನಾನು ಧನ್ಯವಾದಗಳು ಹೇಳ್ತೀನಿ. ಯಾಕೆಂದರೆ ಇದೊಂದು ಆಪರ್ಚುನಿಟಿ ಸಿಕ್ಕಿದ್ದು ಅವರುಗಳಿಂದ. ಅವರುಗಳು ಕ್ಲಬ್ಬಿನಿಂದ ನನ್ನ ಈ ಸ್ಕೂಲಿನ ಚೇರ್ಮನ್ ಅಂತ ಮಾಡಿದಾಗ ನಾನು ಮಾಡೋಕ್ಕಾಗತ್ತೋ ಏನೋ ಅಂದ್ಕೊಂಡಿದ್ದೆ. ಬಟ್ ನನ್ನ ಕಮಿಟಿ ಮೆಂಬರ್ಸು, ಉಷಾ ಮೇಡಮ್ಮು ಮತ್ತು ಟೀಚರ್ಸು, ಮಕ್ಕಳು, ಪೋಷಕರು ಎಲ್ಲರೂ ನನಗೆ ಉತ್ಸಾಹ ತುಂಬಿದ್ದೀರಾ. ನಿಮಗೆಲ್ಲರಿಗೂ ನಾನು ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ. ಇದರಲ್ಲಿ ಮಗು ಶಾರದಾ ಅಂತಿತ್ತಲ್ಲ, ಎಲ್ಲೇ ಇದು ಶಾರದಾ ಮಗು ಎಲ್ಲೋಯ್ತು? ಆ ಮಗು ಭಾಳ ಚೆನ್ನಾಗಿ ಮಾಡ್ತು. ಆ್ಯಕ್ಟಿಂಗ್ ವಾಸ್ ವೆರಿ ಗುಡ್, ತುಂಬ ಚೆನ್ನಾಗಿತ್ತು. ಮಕ್ಕಳಲ್ಲಿ ಪೋಷಕರಲ್ಲಿ ಒಂದು ವಿನಂತಿ, ಮಕ್ಕಳಿಗೆ ಯಾವುದರಲ್ಲಿ ಟ್ಯಾಲೆಂಟ್ ಇದೆ ಅದರಲ್ಲಿ ಅವರಿಗೆ ಮುಂದುವರ್ಸೋಕೆ ಬಿಡಿ. ಆಗ ನಮ್ಮ ಸುಸಂಸ್ಕೃತವಾದ ಸಮಾಜ ನಿರ್ಮಾಣ ಆಗತ್ತೆ ಅಂತ ಹೇಳ್ತಾ ನಿಮಗೆಲ್ಲರಿಗೂ ಶುಭವಾಗಲಿ. ನನ್ನ ಅಧ್ಯಾಪಕ ವೃಂದದವರಿಗೆ, ವರ್ಗದವರಿಗೆ ಮತ್ತು ನನ್ನ ಅಧ್ಯಾಪಕೇತರ ವ್ಯಕ್ತಿಗಳಿಗೆ
ಎಲ್ಲರಿಗೂ ನನ್ನ ಶಿರವಾಗಿ ನನ್ನ ನಮಸ್ಕಾರಗಳು ಹೇಳ್ತೀನಿ. ಯಾಕಂದರೆ ಭಾಳಷ್ಟು ಸಮಯ ತೊಗೊಂಡಿದ್ದೀರಾ, ತಮ್ಮ ಮನೆಯ ಕಷ್ಟಗಳನ್ನೂ ಬದಿಗಿಟ್ಟು ಶಾಲೆಗಾಗಿ ದುಡಿದಿದ್ದೀರಾ. ಅದಕ್ಕೆಲ್ಲ ನನ್ನ ದೊಡ್ಡ ನಮನಗಳು. ಥ್ಯಾಂಕ್ ಯು. ಈ ಇಬ್ಬರು ಪುಟ್ಟ ಮಕ್ಕಳು ಈ ಇಬ್ಬರು ಪುಟ್ಟ ಮಕ್ಕಳುವೆ ಭಾಳ ಚೆನ್ನಾಗಿ ಮಾಡಿದ್ರು. ಕಣ್ಣಲ್ಲಿ ನೀರು ಬರುತ್ತಾ ಇಲ್ವಾ? ಥ್ಯಾಂಕ್ ಯು. ವಿಶ್ ಯು ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು.